ವೆಲ್ಕಮ್ ಟು ಹೆಲ್ತಿ ಕುಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಅತಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಎಣ್ಣೆಯಲ್ಲಿ ಕರಿಯದೆ ಕೇವಲ ಕಡಾಯಿ ಬಳಸಿ ಅತ್ಯಂತ ರುಚಿಕರ ಸ್ವೀಟ್ ರೆಸಿಪಿ ನಿಮಗಾಗಿ. ಮೈದಾ ಮುಕ್ತ ರೆಸಿಪಿ. ಮೈದಾ ಬಳಸಿಲ್ಲ, ಕೇವಲ 1 ಕಪ್ ಗೋಧಿ ಮತ್ತು 1 ಕಪ್ ಸಕ್ಕರೆ ಹಾಕಿಬಿಟ್ಟು ಇಷ್ಟು ಸುಂದರವಾದ ಮತ್ತು ಟೇಸ್ಟಿಯಾದ ಮತ್ತು ಗರಿಗರಿಯಾದ ಈ ಸ್ವೀಟ್ ರೆಸಿಪಿನ ಮಾಡಿದ್ದೀನಿ. ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬಂದ್ಬಿಡೋಣ. 1 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ. ಏಲಕ್ಕಿ ಹಾಕಿಬಿಟ್ಟು ಪುಡಿ ಮಾಡ್ಕೊಂಡಿರೋಂಥ ಸಕ್ಕರೆ ಪುಡಿ, ಹಾಗೆ 1 ಬೌಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ಮೈದಾ ಕೂಡ ಬಳಸ್ಕೋಬೋದು, ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೆ ಅರ್ಧ ಬೌಲಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ. ಹಾಗೆ ಕೊಬ್ಬರಿಯ ಹಿಂದ್ಗಡೆ ಬ್ರೌನ್ ಭಾಗನ ತೆಗೆದ್ಬಿಟ್ಟು ಬಿಳಿ ಭಾಗ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಇಷ್ಟೇ ಪದಾರ್ಥಗಳು ಸಾಕು ಈ ಸ್ವೀಟ್ ರೆಸಿಪಿ ಮಾಡಲಿಕ್ಕೆ. ನೋಡಿ, ಹುರಿದಂತಹ ಕೊಬ್ಬರಿ, ಹಾಗೆ ಮಿಕ್ಸಿಂಗ್ ಬೌಲಿಗೆ ನಾನು ಗ್ರೈಂಡ್ ಮಾಡಿಟ್ಟಂತಹ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಆನಂತರ ಇದಕ್ಕೆ ತುರಿದು ಹುರಿದಂತಹ ಕೊಬ್ಬರಿನ ಹಾಕ್ತಾಯಿದ್ದೀನಿ, ಕೊಬ್ಬರಿ ತುರಿನ. ಆನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೋಡಿ, ನಾನು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅರ್ಧ ತುಪ್ಪ ಹಾಕಿಬಿಡಿ. ಅರ್ಧ ಬೌಲಲ್ಲಿ ಅರ್ಧ ಭಾಗದಷ್ಟು ಎಲ್ಲ ತುಪ್ಪವನ್ನು ಹಾಕಿಬಿಟ್ಟು ಸಕ್ಕರೆ ಮತ್ತು ಕೊಬ್ಬರಿ ತುರಿ ಹಾಗೆ ಇದೆಲ್ಲ ತುಪ್ಪ, ಇವೆಲ್ಲ 3 ಪದಾರ್ಥಗಳು ಚೆನ್ನಾಗಿ ಮಿಶ್ರಣ ಆಗಬೇಕು. ಒಂದಕ್ಕೊಂದು ನೀಟಾಗಿ ಇದು ಹೊಂದ್ಕೋಬೇಕು. ಆ ರೀತಿ ನಿಧಾನವಾಗಿ ತುಪ್ಪನ ಹಾಕ್ತಾ ಸ್ವಲ್ಪ ಒಂದೊಂದೇ ಸ್ಪೂನ್ ತುಪ್ಪ ಹಾಕಿ ಇದನ್ನು ಇದೇ ರೀತಿ ನೀವು ಮಿಕ್ಸ್ ಮಾಡ್ತಾ ಬರಬೇಕು. ಒಂದೇ ಸಾರಿಗೆ ತುಪ್ಪನ ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತುಂಬ ಗಟ್ಟಿಯಾಗಿ ನಾದುವ ಅವಶ್ಯಕತೆ ಇಲ್ಲ. ಹಾಗೆ ನಾನು ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಅಡಿಗೆ ಸೋಡಾ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ನಮಗೆ ಸ್ವೀಟ್ ಇದೆಯಲ್ಲ ಸ್ವಲ್ಪ ಉಬ್ಬಿ ಬರಲಿಕ್ಕೆ ಸಹಾಯ ಆಗುತ್ತೆ. ಅನಂತರ ನೋಡಿ, ನಾನು ಒಂದು ಕಪ್ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ. ಅದೇ ರೀತಿ ನೀವು ಇದೇ ರೀತಿ ನೀಟಾಗಿ ಕಲಿಸ್ಕೊಂಬಿಡಿ. ನಾವು ಕೊಬ್ಬರಿ ತುರಿನ ಏನು ಹುರಿದು ಇಟ್ಕೊಂಡಿರ್ತೀವಲ್ಲ, ಅದರಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ಎತ್ತಿಟ್ಕೊಂಡಿದ್ದೀನಿ. ಆನಂತರ ಅದೇನಕ್ಕೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಇದೇ ರೀತಿ ನೀಟಾಗಿ ಹದವಾಗಿ ನೀಟಾಗಿ ಇದನ್ನು ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಹಾಗೆ ನಾದಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಆವಾಗ ನಮಗೆ ಸ್ವೀಟ್ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ. ನೋಡಿ, ನಾನು ಇವಾಗ ಮತ್ತೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇದೇ ರೀತಿ ತುಪ್ಪನ ಹಾಕ್ತಾ ನೀವು ಮಿಕ್ಸ್ ಮಾಡಲೇಬೇಕು. ಇದು ಸ್ವಲ್ಪ ಹಸಿ ಆಗೋವರೆಗೂ ನಾವು ಹೊಂದ್ಕೊಳ್ಳೋವರೆಗೂ ಇವಾಗ ಗೋಧಿ ಹಿಟ್ಟು, ಸಕ್ಕರೆ ಪುಡಿ ಹಾಗೆ ಕೊಬ್ಬರಿ ತುರಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ತುಪ್ಪ ಎಲ್ಲ ಮಿಕ್ಸ್ ಆದರೆ ನಮಗೆ ಸ್ವೀಟ್ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ನೋಡಿ, ಇದೇ ರೀತಿ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ, ಸ್ವಲ್ಪ ನಾನು ಸ್ಪೀಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕು ಅನ್ನೋ ಕಾರಣಕ್ಕೆ ನಾನು ನಿಧಾನವಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. 2 ಟೇಬಲ್ ಟೀ ಸ್ಪೂನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲನ್ನು ಕೂಡ ಒಂದೇ ಸಾರಿಗೆ ಹಾಕ್ಕೋಬೇಡಿ. ಸ್ವಲ್ಪನೇ ಹಾಲನ್ನು ಹಾಕಿಬಿಟ್ಟು ಒಂದೊಂದೇ ಸ್ಪೂನ್ ಹಾಲು ಹಾಕಿಬಿಟ್ಟು 2 ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇದು ಸ್ವೀಟಿನ ಹದಕ್ಕೆ ಬಂದುಬಿಡುತ್ತೆ. ಮತ್ತು ಇನ್ನು ಉಳಿದಂತಹ ಎಲ್ಲ ತುಪ್ಪವನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ತೊಗೊಂಡ್ಬಿಡಿ. ನೋಡಿ, ಈ ರೀತಿ ಚಪಾತಿ ಥರ, ಅಂದರೆ ಚಪಾತಿ ಹದಕ್ಕೆ ಬೇಡ, ಸ್ವಲ್ಪ ಸ್ಮೂತಾಗಿ ಇರುತ್ತೆ ಹಿಟ್ಟು, ಅಷ್ಟೊಂದು ಗಟ್ಟಿಯಾಗಿ ಬರೋದಿಲ್ಲ. ಕೇವಲ ತುಪ್ಪ ಮತ್ತು ಹಾಲಿನಲ್ಲಿ ನಾವು ಮಿಕ್ಸ್ ಮಾಡಿದ್ದೀನಿ. ನೋಡಿ, ಯಾವುದೇ ಕಾರಣಕ್ಕೂ ಹನಿ ಎಣ್ಣೆ ಕೂಡ ಹಾಕಿಲ್ಲ, ಒಂದು ಹನಿ ನೀರನ್ನು ಕೂಡ ನಾನು ಬಳಸಿಲ್ಲ. ಈ ರೀತಿ ನೀವು ಸಣ್ಣ ಉಂಡೆಗಳನ್ನಾಗಿ ಮಾಡಿ ನೀವು ಅಂಗೈಯಲ್ಲಿ ಇಟ್ಬಿಟ್ಟು ಒತ್ತಿದರೆ ನಮಗೆ ಇವಾಗ ಸ್ವೀಟಿಗೆ ಇದು ನಿಮಗೆ ಯಾವ ಶೇಪಲ್ಲಿ ಬೇಕು ನೀವು ಆ ಶೇಪಲ್ಲಿ ತಟ್ಟಿ ತಗೋಬೋದು. ಬೇಕಾದರೆ ಇದನ್ನೇ ಚಪಾತಿ ಥರ ಲಟ್ಟಿಸ್ಬಿಟ್ಟು ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಚಾಕುವಿನಲ್ಲಿ ನೀವು ಕಟ್ ಮಾಡಿಕೊಂಡ್ರು ಬಂದುಬಿಡುತ್ತೆ. ನೋಡಿ, ನಾನು ಒಂದು ತಟ್ಟೆಗೆ ಇವಾಗ ತುಪ್ಪನ ಸವರ್ತಾ ಇದ್ದೀನಿ. ಈ ರೀತಿ ತಟ್ಟೆಗೆ ಸ್ವಲ್ಪ ತುಪ್ಪನ ಸವರಿ ಇಟ್ಕೊಂಡ್ಬಿಟ್ರೆ ನಮಗೆ ಸ್ವೀಟು ನಮಗೆ ಕಡಾಯಲ್ಲಿ ಬೇಯಿಸ್ಕೊಳ್ಳೋಕ್ಕೆ ತುಂಬ ಸುಲಭವಾಗಿ ಬಂದುಬಿಡುತ್ತೆ. ಆನಂತರ ನೋಡಿ, ನಾನು ಚಿಕ್ಕ ಉಂಡೆಗಳನ್ನಾಗಿಸಿ ಅದನ್ನು ಅಂಗೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಾಗೆ ಸುತ್ತಲೂ ಸ್ವಲ್ಪ ಅಡಿಯನ್ನು ಈ ರೀತಿ ನೀಟಾಗಿ ಕೂಡಿಸ್ಕೊಂಡ್ಬಿಡಿ. ಬಾಯಿ ಬಿಟ್ಕೋಬಾರ್ದು, ಅದು ಆ ರೀತಿ ನೀಟಾಗಿ ಇದೇ ರೀತಿ ನೀವು ಪೇಡ ಶೇಪಲ್ಲಿ ಇದನ್ನು ರೆಡಿ ಮಾಡ್ಕೊಂಡ್ಬಿಡಿ. ಇದೇ ರೀತಿ ಪೇಡ ಶೇಪಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟು ನಿಮಗೆ ಮತ್ತೆ ಇದಕ್ಕೆ ನಾನು ಹೇಳಿದ್ದೆ ಅಲ್ವಾ,
ಕಾಯಿ ತುರಿಯಲ್ಲಿ ಒಂದು ಸ್ವಲ್ಪ ಕಾಯಿ ತುರಿನ ಎತ್ತಿಟ್ಕೋಬೇಕು ಅಂತ ಹೇಳಿ. ಆ ಕಾಯಿ ತುರಿ ಮತ್ತು ನಿಮಗೆ ಇರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ನೀವು ಕಟ್ ಮಾಡಿ ತೊಗೋಬೋದು. ನಾನು ಬಂದುಬಿಟ್ಟು ಬಾದಾಮಿ ಮತ್ತು ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಬಳಸ್ತೀನಿ. ನೋಡಿ, ನಾನು ತಟ್ಟೆಯಲ್ಲಿ ತುಪ್ಪ ಸವರಿದ ತಟ್ಟೆಯಲ್ಲಿ ಇದೇ ರೀತಿ ಕೂಡ ನೀವು ಹಾಗೆ ಬೇಯಿಸ್ಕೋಬೋದು. ಇಲ್ಲ ಅಂದರೆ ನೋಡಿ, ಒಂದು ಸ್ವಲ್ಪ ಅದೇ ರೀತಿ ನಾವು ಪೇಡ ಶೇಪಲ್ಲಿ ಅದನ್ನು ತಟ್ಕೊಂಡ್ಬಿಟ್ಟು ಮತ್ತು ತುರಿದಿಟ್ಟಂತಹ ಕೊಬ್ಬರಿ ಹುರಿದಿರುವಂತಹ ಕೊಬ್ಬರಿನೇ ಬಳಸಬೇಕು. ಹಸಿ ಕೊಬ್ಬರಿ ಹಾಕಿದರೆ ಸ್ವೀಟ್ ಬರೋದಿಲ್ಲ. ಕೊಬ್ಬರಿನ ಖಂಡಿತವಾಗಲೂ ಹುರಿದಿರಬೇಕು. ಸ್ವಲ್ಪ ಹುರಿದು ಹಸಿ ಕೊಬ್ಬರಿ ಸ್ವಲ್ಪ ಡ್ರೈ ಆಗೋ ತನಕ ನಾವು ಹುರಿದು ತೊಗೋಬೇಕಾಗುತ್ತೆ. ಇದನ್ನು ಅದರಲ್ಲಿ ಒಂದು ಸ್ವಲ್ಪ ಅದ್ದಿ, ಹಾಗೆ ಡ್ರೈ ಫ್ರೂಟ್ಸಲ್ಲಿ ಒಂದು ಸ್ವಲ್ಪ ಅದ್ದಿ, ಅದಕ್ಕೆ ಮೇಲ್ಭಾಗದಲ್ಲಿ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಅಂಶ ಅದಕ್ಕೆ ಹತ್ಕೋಬೇಕು. ಆ ರೀತಿ ನಾವು ಈ ರೀತಿ ನೀಟಾಗಿ ಎಡ್ಜಸ್ನೆಲ್ಲ ನೀಟಾಗಿ ಕೂಡಿಸ್ಕೊಂಡ್ಬಿಡಿ. ಎಡ್ಜಸ್ನ ನೀಟಾಗಿ ಕೂಡಿಸ್ಕೊಂಡ್ರೆ ಇದು ಮತ್ತೆ ಒಡೆದು ಬರೋದನ್ನ ನಾವು ಬೇಯಿಸ್ಕೊಳ್ಳುವಾಗ ಇದೇ ರೀತಿ ಮಾಡ್ಕೊಳ್ಳಿ. ಎಲ್ಲ ಸ್ವೀಟ್ ಬಿಸ್ಕೆಟ್ಸ್ನ ಇದೇ ರೀತಿ ಮಾಡಿಕೊಂಡು, ಇದು ಬಂದುಬಿಟ್ಟು ಬಿಸ್ಕೆಟ್ಸ್ ಶೇಪಲ್ಲೇ ಆಗಿಬಿಡುತ್ತೆ. ನಾವು ಇದನ್ನು ಎಷ್ಟು ದಿವಸ ಬೇಕಾದರೂ ಇಟ್ಕೊಂಡು ಇದನ್ನು ಬಳಸ್ಕೋಬೋದು. ಒಂದು ಗಾಳಿ ಆಡದಂತಹ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ರೆ ಒಂದು 10ರಿಂದ 15 ದಿನಗಳ ಕಾಲ ನಾವು ಇದನ್ನು ಮಾಡಿ ಇಟ್ಕೋಬೋದು. ಮಕ್ಕಳಿಗೆ ಇದು ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿದಂತಹ ಹೆಲ್ತಿ ಬಿಸ್ಕೆಟ್ಸು ಅಥವಾ ಈ ರೀತಿ ಮಾಡಿಕೊಟ್ರೆ ಹಾಲಿನೊಟ್ಟಿಗೆ, ಟೀ ಒಟ್ಟಿಗೆ, ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಗ್ಯಾಸ್ನ ಹಚ್ಚಿಬಿಟ್ಟು ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಆಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ನಾವು ಇಡ್ಲಿನ ಯಾವ ರೀತಿ ಬೇಯಿಸ್ಕೊಳ್ತೀವೋ ಅದೇ ರೀತಿ ಬೇಯಿಸ್ಕೊಂಡ್ರೆ ನಮಗೆ ಸ್ವೀಟ್ ರೆಡಿ ಆಗಿಬಿಡುತ್ತೆ. ಕಡಾಯಿಯಲ್ಲಿ ಯಾವುದೇ ಎಣ್ಣೆಯನ್ನು ಅಥವಾ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಖಾಲಿ ಕಡಾಯಿನ ಇಟ್ಬಿಟ್ಟು ತಟ್ಟೆನ ಅದ್ರ ಮೇಲೆ ಇಟ್ಬಿಟ್ಟು 22 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ನಮಗೆ ಈ ಸ್ವೀಟ್ ರೆಸಿಪಿ ರೆಡಿಯಾಗುತ್ತೆ. ನೋಡಿ, ಬೇಕರಿಯಲ್ಲಿ ಸಿಗುವಂತಹ ಮೈದಾ ಮತ್ತು ಪಾಮ್ ಆಯಿಲ್ ಹಾಕಿ ಮಾಡಿದ ಸ್ವೀಟ್ಗಳನ್ನು ಮಕ್ಕಳಿಗೆ ಕೊಡಿಸೋ ಬದಲು ನಾವೇ ಮನೆಯಲ್ಲಿ ಆರೋಗ್ಯಕರವಾದ ಸ್ವೀಟ್ನ ಮಾಡಿ ಮಕ್ಕಳಿಗೆ ಕೊಡೋಣ. ಇದು ಹಾಲಿನೊಟ್ಟಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಆರೋಗ್ಯಕರವಾದ ಬಿಸ್ಕೆಟು, ಮಕ್ಕಳಿಗೆ ಸ್ನ್ಯಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ, ಹಾಗೆ ಟೀ ಜೊತೆಗೆ ಬೆಳಗ್ಗೆ ಕೂಡ ನಾವು ಕೊಡ್ಬೋದು. ಇದಕ್ಕೆ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದರೆ ಮಕ್ಕಳಿಗೆ ಇನ್ನೂ ಆರೋಗ್ಯಕರವಾಗಿರುತ್ತೆ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು. ಇದು ನೋಡಲಿಕ್ಕೆ ಬಿಸ್ಕೆಟ್ ಥರನೇ ಇತ್ತು, ತುಂಬ ಚೆನ್ನಾಗಿದೆ. ಬಟ್ ಗೋಧಿಯಿಂದ ಮಾಡಿದಕ್ಕೋಸ್ಕರ ಇದಕ್ಕೆ ಬಿಸ್ಕೆಟ್ ಅಂತ ಹೇಳಿದರೆ ತಪ್ಪಾಗುತ್ತೆ. ಬಿಸ್ಕೆಟ್ನ ಕೇವಲ ಮೈದಾಯಿಂದ ಮಾಡ್ತಾರೆ. ದಯವಿಟ್ಟು ಮೈದಾ ಐಟಮ್ಸ್ನ ಮಕ್ಕಳಿಗೆ ಕೊಡೋದು ಕಡಿಮೆ ಮಾಡಿ. ಈ ಬೇಸಿಗೆ ಟೈಮಲ್ಲಿ ಮೈದಾ ಐಟಮ್ಸ್ ಕೊಡೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಅದು ಡೈಜೆಷನ್ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ. ನೋಡಿ, ಇದನ್ನು ಹಾಲಿನೊಟ್ಟಿಗೆ ಕೊಡೋದ್ರಿಂದ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ. ಇದೇ ರೀತಿ ಬೇಸಿಗೆ ರಜದಲ್ಲಿ ಎಲ್ಲ ರೆಸಿಪಿಗಳನ್ನು ನಾನು ಸುಮಾರು ರೆಸಿಪಿಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ನೋಡಿಬಿಟ್ಟು ಮಕ್ಕಳಿಗೆ ಖಂಡಿತವಾಗ್ಲೂ ನೀವು ಮಾಡಿಕೊಡಿ. ಆರೋಗ್ಯವಂತ ಮಕ್ಕಳು ನಮ್ಮದಾಗಲಿ. ಹಾಗೆ ನೋಡಿ, ಈ ರೀತಿ ನೀವು ಒಂದು ಸರಿ ಟ್ರೈ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಹೇಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಆರೋಗ್ಯಕರವಾದ ರೆಸಿಪಿಗಳಿಗಾಗಿ ಹೆಲ್ತಿ ಕುಕ್ಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು.